ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಈ ಒಂದು ವಿಡಿಯೋ ಅಲ್ಲಿ ನಾನು ಕರ್ನಾಟಕದ ಒಂದು ಹೊಸ ನೋಟಿಫಿಕೇಶನ್, ಒಂದು ಹೊಸ ಅಧಿಸೂಚನೆಯ ಬಗ್ಗೆ ಮಾತನಾಡ್ತೀನಿ. ಆಫ್ಟರ್ ಗೌರ್ಮೆಂಟ್ ಆರ್ಡರ್ ಆಫ್ ಪ್ರೊವೈಡಿಂಗ್ 5 years ಏಜ್ ರಿಲ್ಯಾಕ್ಸೇಷನ್, 5 years ಏಜ್ ರಿಲ್ಯಾಕ್ಸೇಷನ್ ಆಸ್ ಎನ್ ಒನ್ ಟೈಮ್ ಆರ್ಡರ್ ಅಂತ ಹೇಳ್ಬಿಟ್ಟು ಏನು ಗೌರ್ಮೆಂಟ್ ಇಂದ ಆರ್ಡರ್ ಬಂದಿತ್ತು ಪಾಸ್ಟ್ ವೀಕ್, ಒಂದು 10 days ಆಗಿತ್ತು. ಸೊ ಅದ್ರ ಬೇಸಿಸ್ ಮೇಲೆ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ. ಶಿಮೂಲ್ ಅಂದ್ರೆ ಶಿವಮೊಗ್ಗ ಡೈರಿಯಿಂದ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ. ದಿಸ್ ಇಸ್ ದ ಜಾಬ್ ಅಂಡರ್ KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂಡರ್ ಅಲ್ಲಿ ಬರುವ ಜಾಬ್ ಆಗಿದೆ. ಸೊ ಇದರಲ್ಲಿ ಸುಮಾರು 194 ಪೋಸ್ಟ್ ವೇಕೆನ್ಸಿ ಇದೆ. ಸೊ ಈ ಪೋಸ್ಟ್ಗಳು ಯಾವ್ಯಾವ್ದು, ಮತ್ತೆ ಎಷ್ಟೊಂದು ಪೋಸ್ಟ್ಗಳು ವೇಕೆನ್ಸಿ ಇದೆ, ಮತ್ತೆ ಯಾವ ಪೋಸ್ಟ್ ಇದೆ ವೇಕೆಂಟ್, ಮತ್ತೆ ಆ ಪೋಸ್ಟ್ಗೆ ಎಲಿಜಿಬಲ್ ಡಿಗ್ರಿ ಯಾರ್ಯಾರು ಅಪ್ಲೈ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಅಲ್ಲಿ ನಾನು ಮಾಹಿತಿ ಕೊಡ್ತೀನಿ. ಮತ್ತೆ ಕೊನೆಯದಾಗಿ ನಾನು ಈ ಒಂದು ಅಪ್ಲಿಕೇಶನ್ಗೆ ಯಾರೆಲ್ಲ ಅಪ್ಲೈ ಮಾಡಬಹುದು, ಮತ್ತೆ ಓಲ್ಡ್ ಅಪ್ಲಿಕೆಂಟ್ಸ್ ಯಾರೆಲ್ಲ ಆಲ್ರೆಡಿ ಅಪ್ಲೈ ಮಾಡಿದೀರಾ ಅವ್ರ ಕತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಮಾಹಿತಿ ಕೊಡ್ತೀನಿ. ಓಕೆ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ಯಾರೆಲ್ಲ ವೆಟರ್ನರಿ ಮಾಡಿದೀರಾ ಅವರಿಗೆ 17 ಪೋಸ್ಟ್ಗಳಿದಾವೆ. ಮತ್ತೆ MBA ಮಾಡಿರೋರಿಗೆ ಒಂದು ಪೋಸ್ಟ್ ಇದೆ. ಮತ್ತೆ BSc ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ಗೆ 3 ಪೋಸ್ಟ್ಗಳಿದಾವೆ. ಮತ್ತೆ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮಾಡಿರೋರಿಗೆ ಒಂದು ಪೋಸ್ಟ್ ಇದೆ. BCom BSc BBM ಮಾಡಿರೋರಿಗೆ 2 ಪೋಸ್ಟ್ ಇದೆ. ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ ಮತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇವ್ರಿಗೂ ಒಂದೊಂದು ಪೋಸ್ಟ್ಗಳಿದಾವೆ. ಮತ್ತೆ MSc ಕೆಮಿಸ್ಟ್ರಿ ಇವ್ರಿಗೂ ಒಂದು ಪೋಸ್ಟ್ ಇದೆ. MSc ಮೈಕ್ರೋಬಯಾಲಜಿ ಒಂದು ಪೋಸ್ಟ್ ಇದೆ. ಏನ್ ಸರ್ ಒಂದೊಂದೇ ಪೋಸ್ಟ್ ಇದೆಯಲ್ಲ ಅನ್ಕೋಬಹುದು, ಬಟ್ ಹೂ ನೋಸ್ ಆ ಒಂದು ಪೋಸ್ಟ್ ನಿಮ್ದೇ ಆಗಿರ್ಬೋದು. ಸೊ ಡೋಂಟ್ ಥಿಂಕ್ ಅಬೌಟ್ ಇಟ್, ಒಂದು ಪೋಸ್ಟ್ ಇದೆಯಾ 2 ಪೋಸ್ಟ್ ಇದೆಯಾ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ಜಾಬ್ಗಳ ಒಂದು ಬರಗಾಲ ಇದೆ. ಸೊ ಅಂತ ಸಿಚುವೇಶನ್ ಅಲ್ಲಿ ಈ ಒಂದು ನೋಟಿಫಿಕೇಶನ್ ಅನ್ನ ಸದುಪಯೋಗ ಮಾಡಿಕೊಳ್ಳಿ. ಮತ್ತೆ BTech ಡೈರಿ ಅಂದ್ರೆ ಡೈರಿ ಟೆಕ್ನಾಲಜಿ ಯಾರೆಲ್ಲ ಮಾಡಿದೀರಾ, ಗ್ರಾಜುಯೇಷನ್ ಇನ್ ಡೈರಿ ಟೆಕ್ನಾಲಜಿ ಅವ್ರಿಗೆ ಒಂದು ಬಂಪರ್ ಆಫರ್ ಇದೆ ನೋಡಿ, 14 ಪೋಸ್ಟ್ಗಳಿದಾವೆ. ಮತ್ತೆ BSc ಕೆಮಿಸ್ಟ್ರಿ ಮಾಡಿರೋರಿಗೆ 2 ಪೋಸ್ಟ್, BSc ಮೈಕ್ರೋಬಯಾಲಜಿ ಮಾಡಿರೋರಿಗೆ 2 ಪೋಸ್ಟ್. ಮತ್ತೆ ಸರ್ ಇಲ್ಲೆಲ್ಲ ಒಂದೊಂದೇ ಪೋಸ್ಟ್ ಇದೆಯಲ್ಲ, ನಾವ್ ಏನ್ ಮಾಡೋದು, ನಾವು ಡಿಗ್ರಿ ಮಾಡಿದೀವಿ, ಒಂದೊಂದು ಪೋಸ್ಟ್ ಹೆಂಗ್ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನಿಮ್ಗೆ ಎಕ್ಸ್ಟೆನ್ಷನ್ ಆಫೀಸರ್ ಅಂತ, ಎಕ್ಸ್ಟೆನ್ಷನ್ ಆಫೀಸರ್ಗೆ ಎನಿ ಡಿಗ್ರಿ, ನೀವು ಯಾವುದೇ ಒಂದು ಡಿಗ್ರಿ ಮಾಡಿರ್ಲಿ ಅದಕ್ಕೆ ನೀವು ಅಪ್ಲೈ ಮಾಡಬಹುದು. ಇಲ್ಲಿ 17 ಪೋಸ್ಟ್ಗಳಿದಾವೆ. ಮತ್ತೆ ಇನ್ನೊಂದು ಅಡ್ಮಿನ್ ಅಸಿಸ್ಟೆಂಟ್ 17 ಪೋಸ್ಟ್ಗಳಿದಾವೆ. ಇದಕ್ಕೂ ಎನಿ ಡಿಗ್ರಿ ಅಪ್ಲಿಕೇಬಲ್ ಆಗುತ್ತೆ. ಸೊ ನೀವು ಯಾವುದೇ ಒಂದು ಡಿಗ್ರಿ ಮಾಡಿರಿ, ವೆದರ್ ವೆಟರ್ನರಿ, MBA, BSc, ಇಂಜಿನಿಯರಿಂಗ್ ಯಾವುದೇ ಮಾಡಿರ್ಲಿ, ಈ 2 ಪೋಸ್ಟ್ಗಳು ನೀವು ಯು ಕ್ಯಾನ್ ಅಪ್ಲೈ. ಮತ್ತೆ BCom ಮಾಡಿರೋರಿಗೆ 12 ಪೋಸ್ಟ್ಗಳಿದಾವೆ ಆಸ್ ಅನ್ ಅಕೌಂಟ್ ಅಸಿಸ್ಟೆಂಟ್. ಮತ್ತೆ BBM BSc BCom ಮಾಡಿರೋರಿಗೆ 10 ಪೋಸ್ಟ್ಗಳಿದಾವೆ ಅಂಡರ್ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 2. ಮತ್ತೆ BSc ಕೆಮಿಸ್ಟ್ರಿ ಮಾಡಿದ್ರೆ ನೀವು ಒಂದು ಸಬ್ಜೆಕ್ಟ್ ಆದ್ರೂ ಕೆಮಿಸ್ಟ್ರಿ ಇರಬೇಕು, ಇಲ್ಲ ಅವರಿಗೆ ಕೆಮಿಸ್ಟ್ ಗ್ರೇಡ್ 2 ಅದರಲ್ಲಿ 20 ಪೋಸ್ಟ್ಗಳಿದಾವೆ. ಮತ್ತೆ BSc ಮಾಡಿರ್ಬೇಕು, ಅದ್ರಲ್ಲಿ ಒಂದು ಸಬ್ಜೆಕ್ಟ್ ನಿಮ್ಗೆ ಮೈಕ್ರೋಬಯಾಲಜಿ ಇದ್ರೆ ನೀವು ಕೆಮಿಸ್ಟ್ ಗ್ರೇಡ್ 2 ಮೈಕ್ರೋಬಯಾಲಜಿಗೆ ಅಪ್ಲೈ ಮಾಡಬಹುದು. ಇಲ್ಲಿ 8 ಪೋಸ್ಟ್ಗಳಿದಾವೆ. ಮತ್ತೆ ಜೂನಿಯರ್ ಸಿಸ್ಟಮ್ ಆಪರೇಟರ್ ಇಲ್ಲಿ ಎನಿ ಡಿಗ್ರಿ ವಿತ್ 1 year ಡಿಪ್ಲೊಮಾ ಇನ್ ಕಂಪ್ಯೂಟರ್ ಇದ್ರೆ ಸಾಕು, ನೀವು 13 ಪೋಸ್ಟ್ಗಳಿಗೆ ಎಲಿಜಿಬಲ್ ಇದ್ದೀರಾ. ಮತ್ತೆ ಸ್ಕ್ರೈಬರ್ಗೆ ಎನಿ ಡಿಗ್ರಿ ಇರೋರು ಇದಕ್ಕೆ ಒಂದು ಪೋಸ್ಟ್ ವೇಕೆನ್ಸಿ ಇದೆ. ಮತ್ತೆ SLC ಮಾಡಿದ್ರೆ ಇದರಲ್ಲೂ ಅದಕ್ಕೂ ಸಹ ಚಾನ್ಸಸ್ ಇದಾವೆ. SLC ಅಂಡ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಯಾರು ಡಿಪ್ಲೊಮಾ ಮಾಡಿದೀರಾ ಅವರಿಗೆ 25 ಪೋಸ್ಟ್ಗಳಿದಾವೆ. ಮತ್ತೆ ಡಿಪ್ಲೊಮಾ ಇನ್ ರೆಫ್ರಿಜರೇಷನ್ ಮಾಡಿರೋರಿಗೆ 10 ಪೋಸ್ಟ್ಗಳಿದಾವೆ. ಮತ್ತೆ ಡಿಪ್ಲೊಮಾ ಇನ್ ಬಾಯ್ಲರ್ ಸೆಕ್ಷನ್ ಅಲ್ಲಿ ಯಾರು ಡಿಪ್ಲೊಮಾ ಮಾಡಿದಿರಾ ಅವ್ರಿಗೆ 15 ಪೋಸ್ಟ್ಗಳಿದಾವೆ. ಸೊ ನೋಡಿದ್ರ ಎಷ್ಟೊಂದು ವೇಕೆನ್ಸಿ ಇದಾವೆ ಅಂತ. ಸೊ ಎನಿ ಡಿಗ್ರಿ, ನೀವು ಯಾವುದೇ ಒಂದು ಡಿಗ್ರಿ ತಗೊಳ್ಳಿ, ನೀವು ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇಂದ ಇರ್ರಿ, ನಿಮಗೆ ಸರ್ಟೈನ್ ಪೋಸ್ಟ್ಗಳು ಎಲಿಜಿಬಲ್ ಇದಾವೆ. ಮತ್ತೆ ಪರ್ಟಿಕ್ಯುಲರ್ ನಿಮಗೆ ಕಾಂಪಿಟೇಷನ್ ಕಡಿಮೆ ಆಗೋ ಪೋಸ್ಟ್ಗಳು ಇದಾವೆ. ಲೈಕ್ ವೆಟರ್ನರಿ ವೆರಿ ಲಿಟಲ್ ಬಿಟ್ ಆಫ್ ಕಾಂಪಿಟೇಷನ್. ಸೊ ಇಲ್ಲಿ 17 ಪೋಸ್ಟ್ಗಳಿದಾವೆ. ಮತ್ತೆ MBA ಮಾಡಿರೋರಿಗೆ ಒಂದು ಪೋಸ್ಟ್ ಇದೆ, BSc ಅವ್ರಿಗೂ ಒಂದು ಪೋಸ್ಟ್ ಇದೆ, 3 ಪೋಸ್ಟ್ಗಳಿದಾವೆ. ಸೊ ಈ ತರ ನಿಮ್ಮ ಸಪರೇಟ್ ಗ್ರಾಜುಯೇಷನ್ಗೆ ಸಪರೇಟ್ ಪೋಸ್ಟ್ಗಳಿದಾವೆ. ಮತ್ತೆ ಎನಿ ಡಿಗ್ರಿ ಕಾಮನ್ ಡಿಗ್ರಿ ಮಾಡಿರೋರಿಗೆ ಸಪರೇಟ್ ಪೋಸ್ಟ್ಗಳಿದೆ. ಟೋಟಲಿ 194 ಪೋಸ್ಟ್ಗಳ ವೇಕೆನ್ಸಿ ಇದೆ. ದಿಸ್ ಇಸ್ ಎ ಬಂಪರ್ ಆಫರ್, ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ, ಅಪ್ಲೈ. KMF ಆಲ್ಸೋ ನಿಮಗೆ ಏನ್ ಸರ್ ಇದು KMF ಅಂದ್ರೆ ಏನು, ಇದು ಗೌರ್ಮೆಂಟ್ ಹೆಂಗೆ ಪ್ರೈವೇಟ್ ಜಾಬ್ ಅನ್ಕೋಬಹುದು, ಬಟ್ ನಿಮ್ಗೆ KMF ಅಂಡರ್ ಅಲ್ಲಿ ಆಲ್ ಗೌರ್ಮೆಂಟ್ ಅಲ್ಲಿ ಸಿಗೋ ಎಲ್ಲಾ ಬೆನಿಫಿಟ್ಸ್ ಸಿಗುತ್ತೆ ನಿಮ್ಗೆ. TA ಆಗಿರ್ಲಿ, DA ಆಗಿರ್ಲಿ, CL, CL ಅಂದ್ರೆ ಕ್ಯಾಶುಯಲ್ ಲೀವ್, ಅರ್ನ್ಡ್ ಲೀವ್, ಮತ್ತೆ ಪೇ ಸ್ಕೇಲ್, ಇನ್ಕ್ರಿಮೆಂಟ್ಸ್, ಬೋನಸ್ಗಳು ಸಹ ಇರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ಎ ಗುಡ್ ಜಾಬ್ ವಿಚ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಕರ್ನಾಟಕ. ಮತ್ತೆ ನಿಮ್ಮ ವರ್ಕ್ ಸ್ಟೈಲ್ ಚೆನ್ನಾಗಿರುತ್ತೆ,
ನಿಮಗೆ ಟೈಮ್ ಡ್ಯೂರೇಷನ್ ಚೆನ್ನಾಗಿರುತ್ತೆ, ಯು ಕ್ಯಾನ್ ಗಿವ್ ಟೈಮ್ ಟು ಯುವರ್ ಫ್ಯಾಮಿಲಿ ಆಸ್ ವೆಲ್. ಸೊ ಡೇಟ್ಸ್ ಏನು ಈ ಜಾಬ್ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿದ್ರೆ, ಇವತ್ತಿಂದ 6 ಫೆಬ್ರವರಿಯಿಂದ ಹೊಸ ಡೇಟ್ಸ್ ಸ್ಟಾರ್ಟ್ ಆಗಿದೆ. ನೀವು ಇವತ್ತಿಂದ ಅಪ್ಲೈ ಮಾಡಬಹುದು. ಯಾವಾಗವರೆಗೂ ಅಂದ್ರೆ 21 ಫೆಬ್ರವರಿ 2026. ಸೊ ಟೋಟಲಿ 15 ದಿವಸಗಳ ಕಾಲಾವಧಿ ನಿಮಗೆ ಇದೆ ಈ ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ. ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಹೇಳಿದ್ರೆ, ನೀವು ಓಲ್ಡ್ ಅಪ್ಲಿಕೆಂಟ್ಸ್ ಬಗ್ಗೆ ಮಾತಾಡ್ತೀನಿ. ನ್ಯೂ ಅಪ್ಲಿಕೆಂಟ್ಸ್ ನೀವು ಯಾರೆಲ್ಲ ಹೊಸದಾಗಿ ಅಪ್ಲೈ ಮಾಡಕ್ಕೆ ಇಚ್ಛಿಸ್ತೀರಾ, ಕೆಎಂಎಫ್ ಅಲ್ಲಿ ಒಂದು ಜಾಬ್ ಗಿಟ್ಸ್ಕೊಳ್ಳಕ್ಕೆ ಇಷ್ಟಪಡ್ತಿದ್ದೀರಾ, ಈ ಸಬ್ಜೆಕ್ಟ್ಸ್ ಅಲ್ಲಿ ನೀವು ಡಿಗ್ರಿ ಮಾಡಿದೀರಾ, ಈ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಯಾವ್ದಾದ್ರು ಡಿಗ್ರಿ ಮಾಡಿದೀರಾ, ಇಲ್ಲಾಂದ್ರೆ ನಾರ್ಮಲ್ ಯಾವ್ದಾದ್ರು ಒಂದು ಡಿಗ್ರಿ ಮಾಡಿದೀರಾ, ಇಲ್ಲಾಂದ್ರೆ ಡಿಪ್ಲೊಮಾ ಮಾಡಿದೀರಾ ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ಅಪ್ಲೈ. ಓಕೆ, ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್, ಡಿಪ್ಲೊಮಾ ಹೋಲ್ಡರ್ಸ್, ನೀವು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ಲಿ, ಜೂನಿಯರ್ ಇಂಜಿನಿಯರ್ ನೀವು ಟ್ರೈ ಮಾಡ್ತಿರ್ತೀರಲ್ಲ, ನೀವೆಲ್ಲರೂ ಈ ಜಾಬ್ ಸಹ ಟ್ರೈ ಮಾಡಬಹುದು. ಆರಾಮಾಗಿ ಇಲ್ಲಿ ಜಾಬ್ ನೀವು ಗಿಟ್ಸ್ಕೋಬಹುದು. ನೋಡಿ, ಅರೌಂಡ್ 50 ಪೋಸ್ಟ್ ಇದಾವೆ. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮಾಡಿರೋರಿಗೆ 50 ಪೋಸ್ಟ್ಗಳಿದಾವೆ. ಸೊ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಪೋಸ್ಟ್. ಓಕೆ, ನೆಕ್ಸ್ಟ್ ಓಲ್ಡ್ ಅಪ್ಲಿಕೆಂಟ್ಸ್ ಯಾರೆಲ್ಲ ಆಲ್ರೆಡಿ ಅಪ್ಲೈ ಮಾಡಿದೀರಾ ಈ ಜಾಬ್ಗೆ, ಶಿಮೂಲ್ ಕೆಎಂಎಫ್ ಅಪ್ಲೈ ಮಾಡಿದೀರಾ, ಅವ್ರು ಸಹ ಇನ್ನೊಮ್ಮೆ ಹೋಗಿ ನಿಮ್ಮ ಅಪ್ಲಿಕೇಶನ್ ನ ಎಡಿಟ್ ಮಾಡಿ ಸಬ್ಮಿಟ್ ಮಾಡೋ ನೆಸೆಸಿಟಿ ಇದೆ. ಸುಮ್ಮನೆ ಮನೇಲಿ ಕೂರ್ಬೇಡಿ, ಯು ನೀಡ್ ಟು ಎಡಿಟ್ ಇಟ್ ಅಂಡ್ ರೀಸಬ್ಮಿಟ್ ದ ಅಪ್ಲಿಕೇಶನ್ ಅಗೈನ್. ಸೊ ಇದು ಏನಕ್ಕೆ ಹೇಳಿದಾರ ಅಂತ ಹೇಳಿದ್ರೆ, ಎಸ್ ಸಿ ಅವ್ರಿಗೆ ನೀವು ನೋಡಿರ್ಬೋದು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಹೊಸದಾಗಿ ವಿತರಣೆ ಮಾಡ್ತಿದ್ದಾರೆ. ಅದರಲ್ಲಿ SCA, SCB, SCC ಅಂತ ಕೊಡ್ತಿದ್ದಾರೆ. ಸೊ ಯು ನೀಡ್ ಟು ಅಪ್ಲೈ ವಿತ್ ದ ನ್ಯೂ ಸರ್ಟಿಫಿಕೇಟ್. ಗಮನದಲ್ಲಿಟ್ಕೊಳ್ಳಿ, ಪರಿಶಿಷ್ಟ ಜಾತಿ ಕ್ಯಾಟಗರಿಗೆ ಸೇರಿರೋರು ನಿಮ್ಮ ಹೊಸದಾಗಿ ಕೊಟ್ಟಿರುವ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಯೂಸ್ ಮಾಡ್ಕೊಂಡು ಯು ನೀಡ್ ಟು ಅಪ್ಲೈ. ಮತ್ತೆ ಅದರ್ಸ್ ನಿಮ್ಗೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ನೀವು ಏನಕ್ಕೆ ಮತ್ತೆ ರೀಸಬ್ಮಿಟ್ ಮಾಡ್ಬೇಕಂತ ಹೇಳಿದ್ರೆ, ಏನೋ ಒಂದು ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಕಂಪ್ಯೂಟರ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಮಾಸ್ ಕಾರ್ಡ್ಗಳೆಲ್ಲ ಕರೆಕ್ಟ್ ಆಗಿ ಅಪ್ಲೈ ಮಾಡಿದಿರೋ ಇಲ್ವೋ ಅಂತ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಯು ನೀಡ್ ಟು ರೀಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಟ್ ಎನಿ ಕಾಸ್ಟ್. ರೀಸಬ್ಮಿಟ್ ಮಾಡಿಲ್ಲ ಅಂದ್ರೆ ಮತ್ತೆ ಫ್ಯೂಚರ್ ಅಲ್ಲಿ ತೊಂದರೆಗಳಿಗೆ ಸಿಕ್ಕಾಕೊಳ್ಳಿಕ್ಕೆ ಹೋಗ್ಬೇಡಿ. ಮತ್ತೆ ಎಲ್ರು ಒಂದು ಕಾಮನ್ ಆಗಿ ಕೇಳೋ ನನಗೆ ಸುಮಾರು ಮೆಸೇಜ್ಗಳು ಮತ್ತೆ ಕಾಲ್ಸ್ ಮಾಡಿ ಕೇಳ್ತಿರುವ ಕ್ವಶನ್ ಏನಂತ ಹೇಳಿದ್ರೆ, ಆಲ್ರೆಡಿ ಅಪ್ಲೈ ಮಾಡಿರೋ ಕ್ಯಾಂಡಿಡೇಟ್ಸ್ ಮತ್ತೆ ಅಪ್ಲೈ ಮಾಡ್ಬೇಕಾ ಅಂತ. ನೋ, ಯು ಡೋಂಟ್ ನೀಡ್ ಟು ಅಪ್ಲೈ ಅಗೈನ್, ಬಟ್ ಯು ನೀಡ್ ಟು ರೀಸಬ್ಮಿಟ್ ಇಟ್ ಅಗೈನ್. ನೀವು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋ ನೆಸೆಸಿಟಿ ಇಲ್ಲ. ನೀವು ನಿಮ್ಮ ಆಲ್ರೆಡಿ ಅಪ್ಲೈ ಮಾಡಿರೋ ಅಪ್ಲಿಕೇಶನ್ ನ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಪಾಸ್ವರ್ಡ್ ಅನ್ನ ತೆಗೆದುಕೊಂಡು ನೀವು ಮತ್ತೆ ಅಪ್ಲಿಕೇಶನ್ ರೀಸಬ್ಮಿಟ್ ಮಾಡಬೇಕು. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಸರ್ ಫೀಸ್ ಪೇ ಮಾಡ್ಬೇಕಾ ನಾವು? ಮತ್ತೆ ಆಲ್ರೆಡಿ ಅಪ್ಲೈ ಮಾಡಿರೋರು ಮತ್ತೆ ಹೊಸದಾಗಿ ಫೀಸ್ ಪೇ ಮಾಡ್ಬೇಕಾ ಅಂತ. ದ ಆನ್ಸರ್ ಇಸ್ ನೋ. ನಾನು ಆಲ್ರೆಡಿ ಹೆಲ್ಪ್ ಲೈನ್ ಕಾಲ್ ಮಾಡ್ಬಿಟ್ಟು ಮಾತಾಡಿದ್ದೀನಿ. ಸೊ ದೇ ಟೋಲ್ಡ್ ಯು ಡೋಂಟ್ ನೀಡ್ ಟು ಪೇ ಫೀಸ್ ಅಗೈನ್. ಸೊ ನೀವು ಮತ್ತೆ ರೀಸಬ್ಮಿಷನ್ ಮಾಡೋದಂತೂ ಮ್ಯಾಂಡೇಟರಿ ಇದೆ, ಮತ್ತೆ ಫೀಸ್ ಪೇ ಮಾಡೋ ನೆಸೆಸಿಟಿ ಇರೋದಿಲ್ಲ. ಈ ಎಕ್ಸ್ಟೆನ್ಷನ್ ಏನಕ್ಕೆ ಕೊಟ್ರು, ಮತ್ತೆ ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಏನಕ್ಕೆ ಕೊಟ್ರು ಅಂತ ಹೇಳಿದ್ರೆ, 5 years ಏಜ್ ರಿಲ್ಯಾಕ್ಸೇಷನ್ ಆಸ್ ಎನ್ ಒನ್ ಟೈಮ್ ಮೆಜರ್ಮೆಂಟ್ ಅಂತ ಗೌರ್ಮೆಂಟ್ ಏನ್ ಆರ್ಡರ್ ಮಾಡಿತ್ತೋ ಅದಕ್ಕೆ ಅನುಗುಣವಾಗಿ ಈ ಒಂದು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ದ ಬಿಗ್ ಕ್ವಶನ್ ಇಸ್ ಡೇಟ್ ಆಫ್ ಎಕ್ಸಾಮ್. ಸರ್ ಎಕ್ಸಾಮ್ ಯಾವಾಗ ಆಗ್ಬೋದು ಅಂತ ನನಗೆ ಮೊದಲು ನೀವು ತುಂಬಾ ಜನ ಕೇಳ್ತಿದ್ರಿ. ನಾನು ಹೇಳ್ತಿದ್ದೆ ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಸಮಥಿಂಗ್ ಇಸ್ ಗೋಯಿಂಗ್ ಟು ಚೇಂಜ್ ಅಂತ ನಾನು ಹೇಳ್ತಿದ್ದೆ. ಸೊ ದಿಸ್ ಇಸ್ ದ ಚೇಂಜ್ ವಿಚ್ ವಿ ಆರ್ ಅಬ್ಸರ್ವಿಂಗ್. ಸೊ ಇವತ್ತು ನಾನು ಹೇಳ್ಬಹುದು ಏನಂದ್ರೆ, ಎಕ್ಸಾಮ್ ಮೋಸ್ಟ್ಲಿ ನಿಮಗೆ ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಮಾರ್ಚ್ ಎಂಡ್ ಅಲ್ಲಿ ಆಗುತ್ತೆ. ಸೊ ಎಕ್ಸಾಮ್ ತುಂಬಾ ದೂರ ಏನು ಇಲ್ಲ. ಆಲ್ರೆಡಿ ನಿಮ್ಗೆ ಅಪ್ಲಿಕೇಶನ್ ಬಂದು ಸುಮಾರು 3 years ಬ್ಯಾಕ್ ಈ ಅಪ್ಲಿಕೇಶನ್ ಬಂದಿತ್ತು, ಈ ನೋಟಿಫಿಕೇಶನ್ ಬಂದಿತ್ತು. ಸೊ ಇವಾಗ ಓನ್ಲಿ ಒಂದು 50 days ಇದೆ ಅಷ್ಟೇ ನಿಮ್ಗೆ ಎಕ್ಸಾಮ್ ಆಗೋದಿಕ್ಕೆ. ಸೊ ಡೋಂಟ್ ಟೇಕ್ ರೆಸ್ಟ್ ಅಟ್ ದಿಸ್ ಟೈಮ್ ಪೀರಿಯಡ್. ಸೊ ವರ್ಕ್ ಹಾರ್ಡ್ ಮಾಡಿ, ಇದ್ರ KMF ಎಕ್ಸಾಮ್ ಪ್ರಿಪೇರ್ ಆಗಿ. ಇಲ್ಲಿ ನಿಮ್ಗೆ ಕಾಂಪಿಟೇಷನ್ ತುಂಬಾ ಕಡಿಮೆ ಇರುತ್ತೆ. ಆರಾಮಾಗಿ ನೀವು ಬೇರೆ ಎಕ್ಸಾಮ್ಸ್ ಪ್ರಿಪೇರ್ ಆಗೋದ್ರಲ್ಲಿ ಒಂದು 50-60% ಎಫರ್ಟ್ಸ್ ಹಾಕಿದ್ರೆ ಇಲ್ಲಿ ಆರಾಮಾಗಿ ಒಂದು ಗೌರ್ಮೆಂಟ್ ಜಾಬ್ ಗಿಟ್ಸ್ಕೋಬಹುದು. ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಮತ್ತೆ ನಮ್ಮ ಕಡೆಯಿಂದ ಎಂಕರೇಜ್ ಇಂಡಿಯಾ ಕಡೆಯಿಂದ ನಾವು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಿದೀವಿ. 10th ಫೆಬ್ರವರಿಯಿಂದ KMF ನ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಿದೀವಿ. ಸೊ ಜಾಯಿನ್ ಅವರ್ ಬ್ಯಾಚ್. ನಾವು ಈ ನಮ್ಮ ಕೋರ್ಸ್ ಅಲ್ಲಿ ಏನೇನ್ ಕೊಡ್ತೀವಿ ಅಂದ್ರೆ, ನಿಮಗೆ ಲೈವ್ ಕ್ಲಾಸಸ್ ಮತ್ತೆ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ನೋಟ್ಸ್ ಕೊಡ್ತೀವಿ, ಟೆಸ್ಟ್ ಸೀರೀಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಆಲ್ ಅಟ್ ಅಫೋರ್ಡೆಬಲ್ ಪ್ರೈಸಸ್ ಸಹ ಕಡಿಮೆ ರೇಟ್ ಅಲ್ಲಿ ಇರುತ್ತೆ. ಮತ್ತೆ ನಮ್ಮ ಫ್ಯಾಕಲ್ಟಿ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇರುತ್ತೆ ಇನ್ ಕೋಆಪರೇಟಿವ್ ಸೆಕ್ಟರ್ ಮತ್ತೆ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಂದು ಟಾಪ್ ನಾಚ್ ಪೊಸಿಷನ್ ಗೆ ರೀಚ್ ಆಗಿರೋರೆ ನಮ್ಮ ಫ್ಯಾಕಲ್ಟಿ ಇರ್ತಾರೆ.
ಮತ್ತೆ ನಿಮಗೆ ಅಡ್ಮಿಷನ್ ತಗೊಳ್ಳಿಕ್ಕೆ ಮತ್ತೆ ನಿಮಗೆ ಈ ಒಂದು KMF ಅಪ್ಲಿಕೇಶನ್ ಬಗ್ಗೆ ಏನೇ ಒಂದು ಡೌಟ್ ಇರಲಿ, ವೈಲ್ ಯು ಹ್ಯಾವ್ ಎನಿ ಡೌಟ್ಸ್ ವೈಲ್ ಅಪ್ಲೈಯಿಂಗ್ ದ ಅಪ್ಲಿಕೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನಮ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದ್ಸತಿ ಕೇಳಿ, ಏನಾದ್ರು ನಿಮ್ಗೆ ಡೌಟ್ ಇದ್ರೂ ಹೆಂಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತಗೋಬೇಕು, ಹೆಂಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೋಬೇಕು, ಮತ್ತೆ ಗೆಜೆಟೆಡ್ ಸಿಗ್ನೇಚರ್ ಯಾರ ಹತ್ರ ಮಾಡಿಸ್ಕೋಬೇಕು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಏನ್ ತೊಂದರೆ ಆಗ್ತಿದೆ ಅಂತ ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ವಿಲ್ ಗಿವ್ ಯು ಎ ಆನ್ಸರ್ ಬೇಸ್ಡ್ ಆನ್ ಅವರ್ ಎಕ್ಸ್ಪೀರಿಯನ್ಸ್. ಓಕೆ, ಮತ್ತೆ ನಮ್ಮ ಕೋರ್ಸಸ್ ನ ಈ ಒಂದು ಹೊಸ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ಒಂದು 30% ಆಫ್ ಕೊಡ್ತಿದೀವಿ ಆನ್ ಆಲ್ ಅವರ್ KMF ರಿಲೇಟೆಡ್ ಕೋರ್ಸ್. ನಮ್ಮ ಕೋರ್ಸ್ ಮೇಲೆ ಒಂದು 30% ಆಫ್ ಕೊಡ್ತಿದೀವಿ. ಇದು ಯಾವಾಗವರೆಗೆ ಅಂತ ಹೇಳಿದ್ರೆ 21 ಫೆಬ್ರವರಿ. ನಿಮ್ಗೆ ಅಪ್ಲಿಕೇಶನ್ ಡೇಟ್ ಯಾವಾಗ ಎಂಡ್ ಆಗುತ್ತೆ ಅದುವರೆಗೆ ನಮ್ಗೆ 30% ಆಫ್ ನಿಮ್ಗೆ ಕೊಡ್ತಿದೀವಿ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ಗೋ ಅಂಡ್ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಇಫ್ ಯು ಆರ್ ಎ ನ್ಯೂ ಅಪ್ಲಿಕೆಂಟ್. ಮತ್ತೆ ನಮ್ಮ ಕೋರ್ಸ್ ಜಾಯ್ನ್ ಆಗಿ ವಿ ವಿಲ್ ಟೀಚ್ ಯು ಆಲ್ ದ ಥಿಂಗ್ಸ್. ಏನ್ ಓದ್ಬೇಕು, ಹೆಂಗ್ ಎಕ್ಸಾಮ್ ಇರುತ್ತೆ, ಹೆಂಗ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕು, ಮತ್ತೆ ಹೆಂಗೆ ಆದಷ್ಟು ಹೈ ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು. ರಿಟರ್ನ್ ಎಕ್ಸಾಮ್ ನಿಮ್ಗೆ 85% ಕನ್ಸಿಡರ್ ಆಗುತ್ತೆ. ಮತ್ತೆ ಇಂಟರ್ವ್ಯೂ ನಿಮ್ಗೆ 15% ಇರುತ್ತೆ. ಇಂಟರ್ವ್ಯೂ ಅನ್ನ ಕನ್ಸಿಡರ್ ಮಾಡ್ದಿರಾನೆ ನೀವು ಹೇಗೆ ಓನ್ಲಿ ಥ್ರೂ ಯುವರ್ ರಿಟರ್ನ್ ಎಕ್ಸಾಮ್ ಬೇಸಿಸ್ ಮೇಲೆನೆ ನೀವು ಎಕ್ಸಾಮ್ ಅನ್ನು ಹೇಗೆ ಕ್ರ್ಯಾಕ್ ಮಾಡಬಹುದು, ಆ ಟ್ರಿಕ್ಸ್ ಅನ್ನೆಲ್ಲ ನಾವು ಈ ನಮ್ಮ ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ಜಾಯಿನ್ ಅವರ್ ಕೋರ್ಸ್, ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಓಕೆ, ಲೆಟ್ಸ್ ಗೋ ಟು ದ ಒರಿಜಿನಲ್ ನೋಟಿಸ್. ಇದು ಒಂದು ಹೊಸ ನೋಟಿಸ್. ಯಾವಾಗ ಅಂದ್ರೆ ನಿನ್ನೆ ಬಂತು, ನಿನ್ನೆ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡೋಣ. ದೆನ್ ವಿಲ್ ಎಂಡ್ ಅಪ್ ಅವರ್ ವಿಡಿಯೋ. ಆಲ್ರೆಡಿ ನಾನು ಎಲ್ಲ ನಿಮಗೆ ಫಸ್ಟ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ನಾನು ಎಲ್ಲ ಹೇಳಿದ್ದೀನಿ, ಅದನ್ನೇ ಈ ನೋಟಿಸ್ ಅಲ್ಲೂ ಇದೆ. ಸೊ ಲೆಟ್ಸ್ ಗೋ ಥ್ರೂ ದಿಸ್ ಅವರ್ ಸೆಕೆಂಡ್ ಪಾರ್ಟ್ ಅಲ್ಲಿ ಹೋಗೋಣ, ಏನೇನಿದೆ ಅಂತ ನೋಡೋಣ. ಓಕೆ, ನೋಟಿಫಿಕೇಶನ್ 14 ನವೆಂಬರ್ 2025 ಆಗಿತ್ತು. ಸೊ ಕಾರಣಾಂತರಗಳಿಂದ ಮತ್ತೆ ಯಾರೆಲ್ಲ ಅಪ್ಲೈ ಮಾಡೋದಿಕ್ಕೆ ವಂಚಿತರಾಗಿದ್ದೀರಿ ಅವ್ರಿಗೆಲ್ಲ ಹೆಲ್ಪ್ ಆಗೋದಿಕ್ಕೆ ಮತ್ತೆ ಗೌರ್ಮೆಂಟ್ ಆರ್ಡರ್. ಸೊ ಗೌರ್ಮೆಂಟ್ ಆರ್ಡರ್ ಏನಿತ್ತು, ಗರಿಷ್ಠ ವಯೋಮಿತಿ 1 ಬಾರಿಯ ಹಾಗೆ 5 ವರ್ಷ ಸಡಿಲಿಕೆ ಮಾಡಬೇಕು ಅಂತ ಏನು ಗೌರ್ಮೆಂಟ್ ಆರ್ಡರ್ ಇತ್ತು, ಅದರ ತಕ್ಕಂತೆ ಒಂದು ಹೊಸದಾಗಿ ಅಪ್ಲಿಕೇಶನ್ ಅಪ್ಲೈ ಮಾಡೋದಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾವಾಗಿಂದ ಅಂತ ಹೇಳಿದ್ರೆ 6 ಫೆಬ್ರವರಿ 2026ರಿಂದ 21 ಫೆಬ್ರವರಿ 2026ರವರೆಗೆ. ಇದೇ ಟೈಮ್ ಅಲ್ಲಿ ನಮ್ದು 30% ಆಫ್ ಆನ್ ಆಲ್ ಅವರ್ KMF ಕೋರ್ಸಸ್. ಈ ಒಂದು ಆಪರ್ಚುನಿಟಿಯನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಆಲ್ರೆಡಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ನೋಡಿ, ಇಲ್ಲಿ ನೋಟಿಸ್ ಅಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಪರಿಶಿಷ್ಟ ಜಾತಿಯವರು, SC ಅವರು ಗಮನದಲ್ಲಿ ಇಟ್ಕೊಂಡು ಕೇಳಿ, ಸುಮ್ಮನೆ ಕೂರ್ಬೇಡಿ ಮನೆಯಲ್ಲಿ. ಆಲ್ರೆಡಿ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಸರ್, ನಾನು ಆಲ್ರೆಡಿ ನಂದು ಓಲ್ಡ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ಕೊಂಡು ಮನೆಯಲ್ಲಿ ಕೂರ್ಬೇಡಿ. ನಾನು ಮತ್ತೊಮ್ಮೆ ಹೇಳ್ತೀನಿ, ಪರಿಶಿಷ್ಟ ಜಾತಿ SC ಅವರು ಯು ನೀಡ್ ಟು ಸಬ್ಮಿಟ್ ಯುವರ್ ನ್ಯೂ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. SCA, SCB, SCC ಅಂತ ಏನು ಹೊಸದಾಗಿ ನಿಮಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ, ಇದನ್ನ ನೀವು ತಗೊಂಡು ತಹಸೀಲ್ದಾರ್ ಆಫೀಸ್ ಅಲ್ಲಿ ತಗೊಂಡು ಯು ನೀಡ್ ಟು ಅಪ್ಲೈ ಅಗೈನ್. ಅಪ್ಲೈ ಅಂದ್ರೆ ರೀಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಇಫ್ ಯು ಹ್ಯಾವ್ ಆಲ್ರೆಡಿ ಅಪ್ಲೈಡ್. ಹೊಸ ಅಪ್ಲಿಕೆಂಟ್ಸ್ ಯು ನೀಡ್ ಟು ಅಪ್ಲೈ ನ್ಯೂ. ಓಕೆ, ಮತ್ತೆ ಉಳಿದ ಅಭ್ಯರ್ಥಿಗಳೆಲ್ಲ ನಿಮ್ಮ ಪಾಸ್ಪೋರ್ಟ್ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಕಂಪ್ಯೂಟರ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಅಪೂರ್ಣ ಅಂಕಿ ಪಟ್ಟಿಗಳು ಅಂದ್ರೆ SSLC ಇದು ಡಾಕ್ಯುಮೆಂಟ್ಸ್ ನೀವು ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿಲ್ಲ ಅಂದ್ರೆ, PUC ಇದು ಕರೆಕ್ಟ್ ಆಗಿ ಎಲಿಜಿಬಲ್ ಅಂದ್ರೆ ಓದಕ್ ಆಗ್ತಿಲ್ಲ, ಎಂತದೋ ನೀವು ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡಿದಿರ ಅಂದ್ರೆ ಅದನ್ನ ಮತ್ತೆ ರಿವೆರಿಫೈ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಜೂನಿಯರ್ ಟೆಕ್ನಿಷಿಯನ್ಸ್ ಅವರೆಲ್ಲರೂ ITI ಮತ್ತೆ ಡಿಪ್ಲೊಮಾ ಸರ್ಟಿಫಿಕೇಟ್ಸ್, ಮತ್ತೆ ಬೇಸ್ಡ್ ಆನ್ ಗ್ರಾಜುಯೇಷನ್ ಅಪ್ಲೈ ಮಾಡ್ತಿರೋರು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅನ್ನೆಲ್ಲ ಇನ್ನೊಮ್ಮೆ ಚೆಕ್ ಮಾಡ್ಕೊಂಡು ಇನ್ನೊಮ್ಮೆ ರೀಸಬ್ಮಿಟ್ ಮಾಡೋ ನೆಸೆಸಿಟಿ ಇದೆ, ಮರಿಬೇಡಿ. ಯು ನೀಡ್ ಟು ರೀಸಬ್ಮಿಟ್ ಇಟ್ ಅಗೈನ್. ಓಕೆ, ನೆಕ್ಸ್ಟ್ ಜಾಯ್ನ್ ಅವರ್ KMF ಕೋರ್ಸ್. ಈ ಒಂದು ನಂಬರ್ಗೆ ಕಾಲ್ ಮಾಡಿ 9611621195. ಮತ್ತೆ ಏನಂದ್ರೆ ಅದೇ ನಾನು ಹೇಳ್ದಲ್ಲ, ಯಾರೆಲ್ಲ ಆಲ್ರೆಡಿ ಅಪ್ಲೈ ಮಾಡಿದೀರಾ ಅವ್ರು ಮರುಪರಿಶೀಲನೆ ಮಾಡಬೇಕು, ಅದು ಅಗತ್ಯ. ನೋಡಿ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಟಿಸ್ ಅಲ್ಲಿ, ನಾನು ಹೈಲೈಟ್ ಮಾಡಿದ್ದೀನಿ, ಮತ್ತೊಮ್ಮೆ ಹೇಳ್ತಿದ್ದೀನಿ. ಯಾರೆಲ್ಲ ಅಪ್ಲೈ ಮಾಡಿದೀರಾ ನಿಮ್ಮ ಅಪ್ಲಿಕೇಶನ್ ನ ಮರುಪರಿಶೀಲನೆ ಅಂದ್ರೆ ರಿವೆರಿಫೈ ಯುವರ್ ಅಪ್ಲಿಕೇಶನ್ ಅಂಡ್ ಸಬ್ಮಿಟ್ ಇಟ್ ಅಗೈನ್. ಓಕೆ, ಇದೆಲ್ಲ ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ. ಸೊ ನೋ ಎನಿ ಅದರ್ ಚೇಂಜಸ್ ಇನ್ ದ ನೋಟಿಫಿಕೇಶನ್. ಗಮನದಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಬೇರೆ ಇನ್ನೇನು ಚೇಂಜ್ ಆಗಿಲ್ಲ ನೋಟಿಫಿಕೇಶನ್ ಅಲ್ಲಿ. ನಂಬರ್ ಆಫ್ ಪೋಸ್ಟ್ 194 ಅದು ಹಂಗೆ ಇದೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಅದರ್ ಏನ್ ಒರಿಜಿನಲ್ ನೋಟಿಫಿಕೇಶನ್ ಅಲ್ಲಿ ಡೀಟೇಲ್ಸ್ ಇತ್ತು, ಆ ನೋಟಿಫಿಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಈ ಒಂದು ನೋಟಿಸ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ.
ಸೊ ಅದನ್ನೆಲ್ಲ ನೀವು ನೋಡ್ಕೊಳ್ಳಿ ಒಮ್ಮೆ. ಸೊ ಏನೇ ಚೇಂಜಸ್ ಇರೋದಿಲ್ಲ, ಬಟ್ ಯು ನೀಡ್ ಟು ಕೀಪ್ ಇನ್ ಯುವರ್ ಬ್ರೈನ್ 3 ಪಾಯಿಂಟ್ಸ್. ಏನಂದ್ರೆ ಯಾರೆಲ್ಲ ಹಳಬ್ರಿದ್ದೀರಾ, ಹಳೆ ಅಪ್ಲಿಕೇಶನ್ ಹಾಕಿದೀರಾ, ಅವರು ಮತ್ತೆ ರೀಸಬ್ಮಿಷನ್ ಮಾಡಬೇಕು. ಮತ್ತೆ SC ಅವರು ನಿಮ್ಮ ಹೊಸ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಂದ ಅಪ್ಲೈ ಮಾಡಬೇಕು. ಮತ್ತೆ ಯಾರೆಲ್ಲ ಹೊಸದಾಗಿ ಅಪ್ಲೈ ಮಾಡ್ತಿದ್ದೀರಾ ಅವರು ಒಂದು ಹೊಸದಾಗಿ ಅಪ್ಲೈ ಮಾಡಬಹುದು. Other than this, there is no changes in the notification. Okay, thank you.